ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡನೇ ಮಾಡೆಲ್ ಕ್ವಶನ್ ಪೇಪರ್ನ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಮೇನ್ ಗಮನಿಸಿ, ಈ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಸುಮಾರು 8 ಪ್ರಶ್ನೆಗಳಿಲ್ಲಿರ್ತವೆ. 8 ಅಂಕಗಳನ್ನು ಪಡೆದುಕೊಳ್ಳಬಹುದು. ಮೊದಲನೇ ಕ್ವಶನ್ ನೋಡಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದರೆ ಆನ್ಸರ್ ಲಾರ್ಡ್ ವೆಲ್ಲೆಸ್ಲಿ. ಇನ್ನು ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಯಾರು ಅಂತೇಳಿ ಕೇಳಿದ್ದಾರೆ. ಚಿಕ್ಕದೇವರಾಜ ಒಡೆಯರು ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದ್ದರು. ಮೂರನೇ ಪ್ರಶ್ನೆ, ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ಬರೆದಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ದಯಾನಂದ ಸರಸ್ವತಿಯವರು ಈ ಸತ್ಯಾರ್ಥ ಪ್ರಕಾಶ ಅಂತಕ್ಕಂತಹ ಒಂದು ಕೃತಿಯನ್ನು ಬರೆದಂತಹವರಾಗಿದ್ದಾರೆ. ನಾಲ್ಕನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು? ವುಡ್ರೋ ವಿಲ್ಸನ್ ಅವರು ಸಾರ್ವಜನಿಕ ಆಡಳಿತದ ಪಿತಾಮಹ. ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತಕ್ಕಂಥದ್ದು ಭಾರತದ ಅತ್ಯಂತ ಎತ್ತರವಾದ ಶಿಖರ ಆಗಿರುತ್ತೆ. ನೋಡಿ, ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಜಗತ್ತಲ್ಲೇ ಅತ್ಯಂತ ಎತ್ತರವಾದ ಶಿಖರ ಆಗಿದೆ. ಆದರೆ ಭಾರತಕ್ಕೆ ಸಂಬಂಧಪಟ್ಟಂತೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಎತ್ತರದ ಶಿಖರ ಆಗಿರುತ್ತೆ. ಡೋಂಟ್ ಕನ್ಫ್ಯೂಸ್ ದಿಸ್ ಕ್ವಶನ್. ಇನ್ನು ಆರನೇ ಪ್ರಶ್ನೆ, ಬ್ಯಾಂಕುಗಳ ಬ್ಯಾಂಕ್ ಎಂದು ಇದನ್ನು ಕರೆಯುತ್ತಾರೆ. ರಿಸರ್ವ್ ಬ್ಯಾಂಕನ್ನು ಭಾರತದ ಬ್ಯಾಂಕುಗಳ ಬ್ಯಾಂಕ್ ಅಂತೇಳಿ ಕರೀತಾರೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವು ಇರುವ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಉತ್ತರಾಖಂಡ್ ಅಂತಕ್ಕಂತಹ ರಾಜ್ಯ ಏನಿದೆನೋ ಅಲ್ಲಿ ಈ ಒಂದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ ಇದೆ. ಎಂಟನೇ ಪ್ರಶ್ನೆ, ನೀತಿ ಆಯೋಗವು ಆರಂಭವಾದಂತಹ ವರ್ಷವನ್ನು ಕೇಳಿದರೆ 2015ರಲ್ಲಿ ನೀತಿ ಆಯೋಗವು ಆರಂಭ ಆಗುತ್ತೆ. ಇವಿಷ್ಟು MCQ ಕ್ವಶನ್ಸ್ ಆಗಿದ್ದಾವೆ. ಇನ್ನು ಎರಡನೇ ಮೇನ್ಗೆ ಸಂಬಂಧಪಟ್ಟಂತೆ ಗಮನಿಸಿ ವಿದ್ಯಾರ್ಥಿಗಳೇ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತೇಳಿ 8 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇಲ್ಲೂ ಕೂಡ 8 ಅಂಕಗಳು ನಿಮಗೆ ಬರುತ್ತವೆ. 9ನೇ ಪ್ರಶ್ನೆ, ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಏಕೆ ಇಂಗ್ಲೆಂಡ್ಗೆ ಮರಳಿದನು ಅಂತ ಕೇಳಿದ್ದಾರೆ. ವೆಲ್ಲೆಸ್ಲಿಯ ಯುದ್ಧ ಪ್ರೀತಿ ನೀತಿಯಿಂದಾಗಿ ಕಂಪನಿಯ ಸಾಲದ ಹೊರೆ ಹೆಚ್ಚಿತು. ಇದರಿಂದ ಏನು ಮಾಡುತ್ತೆ, ಕಂಪನಿ ಅವನನ್ನು ವಾಪಸ್ ಕರೆಸಿಕೊಳ್ಳುತ್ತೆ. ರಾಜೀನಾಮೆ ನೀಡಿ ಅವನು ವಾಪಸ್ ಇಂಗ್ಲೆಂಡ್ಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. 10ನೇ ಪ್ರಶ್ನೆ, ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ವ್ಯಕ್ತಿ ಯಾರು ಅಂತ ಕೇಳಿದರೆ ರಾಬರ್ಟ್ ಕ್ಲೈವ್ ಏನಿದನೋ ಇವನು ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಂತಹವನಾಗಿರ್ತಾನೆ. ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ ಶ್ರೀಮತಿ ಪ್ರತಿಭಾ ದೇವಿ ಸಿಂಗ್ ಅವರು ಆಗಿದ್ದಾರೆ. ಇನ್ನು 12ನೇ ಪ್ರಶ್ನೆ ಗಮನಿಸಿ, ಭಾರತ ಸರ್ಕಾರವು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಯಾವಾಗ ಜಾರಿಗೊಳಿಸಿದೆ ಅಂತ ಕೇಳಿದರೆ 1955ರಲ್ಲಿ ನಮ್ಮ ಸರ್ಕಾರ ಏನಿದೆನೋ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೊಳಿಸಿದೆ. ಮಹಾ ಹಿಮಾಲಯವನ್ನು ಇನ್ನೊಂದು ಹೆಸರಿಂದ ಕರೆಯುತ್ತಾರೆ. ಅದು ಯಾವುದು ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ ಹಿಮಾದ್ರಿ. ಅಂದರೆ ಮಹಾ ಹಿಮಾಲಯವನ್ನು ಹಿಮಾದ್ರಿ ಅಂತಾನು ಕೂಡ ಕರೀತಾರೆ. ಗಂಗಾ ನದಿಯ ಮುಖಜ ಭೂಮಿಯನ್ನು ಸುಂದರ್ಬನ್ ಎಂದು ಕರೆಯಲು ಕಾರಣವೇನು ಅಂತ ಕೇಳಿದ್ದಾರೆ. ಈ ಪ್ರದೇಶದಲ್ಲಿ ಹೆಚ್ಚು ಸುಂದರಿ ಮರಗಳು ಇರುವುದರಿಂದ, ನೋಡಿ ಕಾರಣ ಏನಪ್ಪ ಅಂದರೆ ಅಲ್ಲಿ ಹೆಚ್ಚು ಸುಂದರಿ ಅಂತಕ್ಕಂತಹ ಮರಗಳಿದ್ದಾವೆ. ಹಾಗಾಗಿನೇ ಆ ಒಂದು ಗಂಗಾ ನದಿಯ ಮುಖಜ ಭೂಮಿಯನ್ನು ಸುಂದರ್ಬನ್ ಅಂತಲೂ ಕೂಡ ಕರೀತಾರೆ. ಅಥವಾ ನಿಮಗೆ ಇನ್ನೊಂದು ಥರ ಪ್ರಶ್ನೆ ಕೇಳ್ಬೋದು, ಏನಂದರೆ ಗಂಗಾ ನದಿಯ ಮುಖಜ ಭೂಮಿಗೆ ಇರ್ತಕ್ಕಂತಹ ಇನ್ನೊಂದು ಹೆಸರು ಏನು ಅಂತ ಕೇಳಿದರೆ ಆಗ ನೀವು ಸುಂದರ್ಬನ್ ಅಂತೇಳಿ ಕರಿಬೇಕು. ಅಥವಾ ಹೆಚ್ಚು ಸುಂದರಿ ಮರಗಳನ್ನು ಹೊಂದಿರತಕ್ಕಂತಹ ಪ್ಲೇಸನ್ನು ಏನಂತ ಕರೀತಾರೆ ಅಂತಲೂ ಕೂಡ ಕೇಳ್ಬೋದು. ಆಗಲೂ ಕೂಡ ಉತ್ತರ ಸುಂದರ್ಬನ್ ಆಗಿರುತ್ತೆ. 15ನೇ ಪ್ರಶ್ನೆ, ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತ ಕೇಳಲಾಗಿದ್ರೆ ಉತ್ತರ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರುತ್ತೆ. ಇದು ನಮ್ಮ ಕರ್ನಾಟಕದ ಅತ್ಯಂತ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಆಗಿರುತ್ತೆ. 16ನೇ ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚವಾರ್ಷಿಕ ಯೋಜನೆ ಯಾವಾಗಿಂದ ಜಾರಿಗೆ ಬಂದಿತು ಅಂತ ಕೇಳಿದ್ದಾರೆ. ಏಪ್ರಿಲ್ 1ನೇ ತಾರೀಕು 1951ರಿಂದ ನಮ್ಮ ದೇಶದಲ್ಲಿ ಪ್ರಥಮ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಮೇನ್ಗೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಸುಮಾರು 8 ಪ್ರಶ್ನೆಗಳಿರ್ತವೆ. ಟೋಟಲ್ ನೀವು 16 ಅಂಕಗಳನ್ನು ಪಡೆದುಕೊಳ್ಳಬಹುದು. ಪ್ರತಿಯೊಂದು ಪ್ರಶ್ನೆಗೂ 2ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಸೊ ನೀವು 4 ಸೆಂಟೆನ್ಸ್ ಅನ್ನಾದರೂ ಬರೀಬಹುದು ಅಥವಾ 4 ಪಾಯಿಂಟ್ಸ್ಗಳನ್ನಾದರೂ ಕೂಡ ಬರೀಬಹುದು. 17th ಕ್ವಶನ್ ನೋಡಿ, ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿಯಾಯಿತು ಅಂತಕ್ಕಂತಹ ಪ್ರಶ್ನೆ. ಅಂದರೆ ಏನು ಬ್ರಿಟಿಷರು ತಮ್ಮ ಒಂದು ಅಧಿಕಾರವನ್ನು ವಿಸ್ತರಣೆ ಮಾಡಲಿಕ್ಕೆ ಅಂತೇಳಿ
ಅನೇಕ ನೀತಿಗಳನ್ನು ತರ್ತಾರೆ. ಅದರಲ್ಲಿ ಪ್ರಮುಖವಾದವುಗಳಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ಒಂದು ಪಾಲಿಸಿ ಕೂಡ ಆಗಿರುತ್ತೆ. ಇದು ಯಾವ ರೀತಿ ಅವರಿಗೆ ಹೆಲ್ಪ್ ಮಾಡುತ್ತೆ ಅಂತೇಳಿ ಆನ್ಸರ್ ನೋಡಿ. ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತಪಟ್ಟರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರರಿಗೆ ಉತ್ತರಾಧಿಕಾರತ್ವದ ಹಕ್ಕಿಲ್ಲ ಎಂದು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಆ ರಾಜ್ಯವನ್ನು ವಿಲೀನಗೊಳಿಸಿಕೊಳ್ಳಲಾಗುತ್ತಿತ್ತು. ಅಂದರೆ ಯಾವುದಾದ್ರೂ ಒಬ್ಬ ರಾಜ ಏನಿದಾನೋ ಅವನಿಗೆ ಮಕ್ಕಳಿಲ್ಲ ಅಂತೇಳಿ ಅವನು ಸತ್ತು ಬಿಟ್ಟರೆ ಅವನ ರಾಜ್ಯ ಏನಿರುತ್ತೋ ಅದನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾ ಇದ್ರು. ಅವನು ಒಂದು ವೇಳೆ ದತ್ತು ಪುತ್ರರನ್ನು ತೆಗೆದುಕೊಂಡಿದ್ರೆ ಅವರಿಗೆ ರಾಜನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಕ್ಕಂತಹ ಹಕ್ಕಿಲ್ಲ ಅಂತಕ್ಕಂತಹ ಪಾಲಿಸಿಯನ್ನು ಇವರು ಜಾರಿಗೆ ತರ್ತಾರೆ. ಇದರಿಂದ ಅವರ ಒಂದು ಸಾಮ್ರಾಜ್ಯದ ವಿಸ್ತರಣೆಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಸತಾರ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ ಈ ರೀತಿ ಅನೇಕ ರಾಜ್ಯಗಳೇನಿದ್ದವೋ ಈ ರಾಜ್ಯಗಳೆಲ್ಲವೂ ಕೂಡ ಬ್ರಿಟಿಷರ ಪಾಲಾಗಿರ್ತವೆ. ಯಾಕೆಂದರೆ ಆ ರಾಜ್ಯಗಳ ರಾಜರುಗಳಿಗೆ ಮಕ್ಕಳು ಇರುವುದಿಲ್ಲ, ಅವರು ದತ್ತುಪುತ್ರರನ್ನು ತೆಗೆದುಕೊಂಡಿರ್ತಾರೆ, ಅವರಿಗೆ ಅಧಿಕಾರವನ್ನು ಕೊಡಲಾಗುವುದಿಲ್ಲ. ಹೀಗೆ ಅವರ ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗುತ್ತೆ. 18ನೇ ಪ್ರಶ್ನೆಯನ್ನು ಗಮನಿಸಿ. ಬಕ್ಸಾರ್ ಕದನದ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅಂದರೆ ಬಕ್ಸಾರ್ ಕದನದಿಂದ ಏನೆಲ್ಲ ಪರಿಣಾಮಗಳು ಅದು ಅಂತೇಳಿ. ಬಂಗಾಳದ ದಿವಾನಿ ಹಕ್ಕು ಈಸ್ಟ್ ಇಂಡಿಯಾ ಕಂಪನಿಗೆ ಸಿಗುತ್ತೆ. ಅಂದರೆ ಬಂಗಾಳದಲ್ಲಿರ್ತಕ್ಕಂತಹ ಈ ಒಂದು ದಿವಾನಿ ಹಕ್ಕು ಏನಿರುತ್ತೋ ಅದನ್ನು ಈಸ್ಟ್ ಇಂಡಿಯಾ ಕಂಪನಿ ಪಡೆದುಕೊಳ್ಳುತ್ತೆ. ಸೆಕೆಂಡ್ ಒನ್, ವಾರ್ಷಿಕ 26 ಲಕ್ಷ ರೂಪಾಯಿಗಳಿಗೆ 2ನೇ ಶಾ ಆಲಂ ಬಂಗಾಳದ ಹಕ್ಕನ್ನು ಬಿಟ್ಟುಕೊಡ್ತಾನೆ. ನೆನ್ಪಿಟ್ಕೊಳ್ಳಿ, ಸುಮಾರು ವಾರ್ಷಿಕ 26 ಲಕ್ಷ ರೂಪಾಯಿಗಳಿಗೆ 2ನೇ ಶಾ ಆಲಂ ಬಂಗಾಳದ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟುಕೊಡ್ತಾನೆ. ಇನ್ನು ಶೂಸ್ ಉದ್ದೌಲ್ 50 ಲಕ್ಷ ರೂಪಾಯಿ ಯುದ್ಧ ಪರಿಹಾರವನ್ನು ಪಡೆದುಕೊಳ್ತಾನೆ. ಮೀರ್ ಜಾಫರ್ ಏನಿದ್ನೋ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಲಾಗುತ್ತೆ. ಇವಿಷ್ಟು ಬಕ್ಸಾರ್ ಕದನದ ಪರಿಣಾಮಗಳು. ಇನ್ನು 19th ಕ್ವೆಶ್ಚನ್ ನೋಡಿ. ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸ್ತಕ್ಕಂತಹ ಮಾರ್ಗಗಳು ಯಾವುವು ಅಂತ ಕೇಳಿದರೆ, ಮೊದಲನೇದಾಗಿ ಜನಸಂಖ್ಯೆ ನಿಯಂತ್ರಣ, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡತಕ್ಕಂಥದ್ದು, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ. ಸೊ ಕೃಷಿ ಮತ್ತು ಕೈಗಾರಿಕೆ ಎರಡೂ ಕ್ಷೇತ್ರಗಳ ಅಭಿವೃದ್ಧಿ. ಅದರ ಜೊತೆಗೆ ಶೈಕ್ಷಣಿಕ ಸುಧಾರಣಾ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡತಕ್ಕಂಥದ್ದು, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಅದರ ಜೊತೆಗೆ ಉದ್ಯೋಗ ಖಾತರಿ ಯೋಜನೆ. ಇವೆಲ್ಲವೂ ಕೂಡ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸ್ತಕ್ಕಂತಹ ಮಾರ್ಗಗಳು. ಇಲ್ಲಿ ಆಲ್ಟರ್ನೇಟಿವ್ ಕ್ವೆಶ್ಚನ್ ಅನ್ನು ನೋಡಬಹುದು. ಅಸಂಘಟಿತ ವಲಯದ ದುಡಿಮೆಗಾರರ ಸವಾಲುಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಸೊ ವಲಸೆ ಇರ್ಬೋದು, ಸಾಮಾಜಿಕ ಭದ್ರತೆ ಇರ್ಬೋದು, ಕಾನೂನು ಚೌಕಟ್ಟು ಇರ್ಬೋದು, ಬಾಲಕಾರ್ಮಿಕತೆ ಇರ್ಬೋದು, ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ, ಇವೆಲ್ಲವೂ ಕೂಡ ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸ್ತಕ್ಕಂತಹ ಸವಾಲುಗಳಾಗಿರ್ತವೆ. ಮೊದಲನೇದಾಗಿ ವಲಸೆ, ಸಾಮಾಜಿಕ ಭದ್ರತೆ, ಕಾನೂನಿನ ಚೌಕಟ್ಟು ನೋಡಿ, ಬಾಲಕಾರ್ಮಿಕತೆ ಮತ್ತು ದೈಹಿಕ ಮಾನಸಿಕ ದೌರ್ಜನ್ಯ. 20ನೇ ಪ್ರಶ್ನೆ. ಭಾರತದಲ್ಲಿ ಕಂಡು ಬರ್ತಕ್ಕಂತಹ 4 ಋತುಮಾನಗಳು ಯಾವುವು ಅಂತ ಕೇಳಿದರೆ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಉತ್ತರವನ್ನು ಬರೀಬಹುದು. ಬೇಸಿಗೆ ಕಾಲ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ ಅಂತಲೂ ಕೂಡ ಕರಿತೇವೆ. ಒಂದು ಅಂಕಕ್ಕೆ ಮುಂಗಾರು ಮಳೆಗಾಲವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕೂಡ ನೀವು ಬರಿಬೇಕಾಗುತ್ತೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಮೊದಲನೇ ನೋಡಿ. ಸೆಕೆಂಡ್ ಒನ್ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. ನೆಕ್ಸ್ಟು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಇದನ್ನು ನಾವು ಹಿಂಗಾರು ಮಳೆ ಅಂತಲೂ ಕೂಡ ಕರಿತೇವೆ. ಮುಂಗಾರು ಮಳೆಗಾಲ, ಹಿಂಗಾರು ಮಳೆಗಾಲ. ಇನ್ನೊಂದು ಚಳಿಗಾಲ. ಸೊ ಸಿಂಪಲ್ ಆಗಿ ಇಲ್ಲಿ ಗಮನಿಸಬಹುದು. ಮೊದಲನೇದಾಗಿ ಬೇಸಿಗೆ ಕಾಲ, ಮುಂಗಾರು ಮಳೆಗಾಲ, ಹಿಂಗಾರು ಮಳೆಗಾಲ ಮತ್ತು ಚಳಿಗಾಲ. ಈ ರೀತಿಯೂ ಕೂಡ ನೀವು ನೆನಪಿಟ್ಕೋಬಹುದು. ಕ್ವೆಶ್ಚನ್ ನಂಬರ್ 21. ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರವು ಹೇಗೆ ಪ್ರಯತ್ನಿಸ್ತಾ ಇದೆ? ಅಂದರೆ ನಮ್ಮ ದೇಶದಲ್ಲಿ ಸಾಕ್ಷರತೆಯನ್ನು ಹೆಚ್ಚಿಸಲಿಕ್ಕೆ ನಮ್ಮ ಸರ್ಕಾರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ. ಮೊದಲನೇದಾಗಿ ನೋಡಿ, ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು. ನೆಕ್ಸ್ಟು ರಾಷ್ಟ್ರೀಯ ಸಾಕ್ಷರತಾ ಅಭಿಯಾನ ಮತ್ತು ಸಾಕ್ಷರ ಭಾರತ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಶಿಕ್ಷಣ ಹಕ್ಕು ಕಾಯ್ದೆ, ಸಮಗ್ರ ಶಿಕ್ಷಾ ಕಾರ್ಯಕ್ರಮ, ನವಭಾರತ ಸಾಕ್ಷರತಾ ಕಾರ್ಯಕ್ರಮ. ಸೊ ಈ ಒಂದು ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳಿ. 1 or 2 ಸ್ಕಿಪ್ ಆದರೂ ಕೂಡ ಮ್ಯಾಕ್ಸಿಮಮ್ ಸುಮಾರು 5 ರಿಂದ 6 ಪಾಯಿಂಟ್ಸ್ಗಳನ್ನು ನೆನಪಿಟ್ಕೋಬೇಕು. ಇನ್ನು ಮಣ್ಣಿನ ಸವೆತಕ್ಕೆ ಕಾರಣ ಆಗ್ತಕ್ಕಂತಹ ಅಂಶಗಳೇನು ಅಂತಕ್ಕಂಥದ್ದನ್ನು ಬರೀಬೇಕಾಗುತ್ತೆ. ಮೊದಲನೇದಾಗಿ ನೋಡಿ, ಮಣ್ಣಿನ ಸವಕಳಿಗೆ ಬಹಳ ಮುಖ್ಯ ಕಾರಣ ಅರಣ್ಯಗಳನ್ನು ನಾಶಪಡಿಸ್ತಕ್ಕಂಥದ್ದು. ಯಾಕೆಂದರೆ ಈ ಒಂದು ಅರಣ್ಯಗಳ ಬೇರುಗಳೇನಿರ್ತವೋ ಅದು ಮಣ್ಣನ್ನು ಈಗ ಮಳೆ ಜೋರಾಗಿ ಸುರಿದಿರ್ತಕ್ಕಂತಹ ಸಂದರ್ಭದಲ್ಲಿ ಕೊಚ್ಕೊಂಡು ಹೋಗೋದನ್ನು ತಡೆಯುತ್ತೆ. ಸೊ ಅರಣ್ಯಗಳ ನಾಶ
ಈ ಒಂದು ಮಣ್ಣಿನ ಸವೆತಕ್ಕೆ ಪ್ರಥಮ ಕಾರಣ ಆಗುತ್ತೆ. ಅದರ ಜೊತೆಗೆ ದನಗಳನ್ನು ಮೇಯಿಸ್ತಕ್ಕಂಥದ್ದು, ನೆಕ್ಸ್ಟ್ ಅವೈಜ್ಞಾನಿಕವಾಗಿರ್ತಕ್ಕಂತಹ ಬೇಸಾಯ ಕ್ರಮಗಳನ್ನು ಅನುಸರಿಸೋದ್ರ ಮೂಲಕನೂ ಮಣ್ಣಿನ ಸವಕಳಿ ಉಂಟಾಗುತ್ತೆ. ಅಧಿಕ ನೀರಾವರಿ ಬಳಕೆ, ಹೆಚ್ಚಾಗಿ ನಾವು ನಮ್ಮ ಬೆಳೆಗಳನ್ನು ಬೆಳೀಲಿಕ್ಕೆ ನೀರಾವರಿಯನ್ನು ಅಳವಡಿಸ್ಕೊಂಡಿರ್ತೀವಲ್ವ, ಅದರಿಂದನೂ ಕೂಡ ಮಣ್ಣಿನ ಸವಕಳಿ ಉಂಟಾಗುತ್ತೆ. ಇನ್ನು 23ನೇ ಪ್ರಶ್ನೆ, ನೀರಾವರಿ ಎಂದರೇನು? ನೀರಾವರಿಯ ವಿಧಗಳನ್ನು ಹೆಸರಿಸಿ ಅಂತೇಳಿ ಕೇಳಿದ್ದಾರೆ. ತುಂಬ ಸಿಂಪಲ್ ಆಗಿರೋ ಪ್ರಶ್ನೆ. ವ್ಯವಸಾಯದ ಭೂಮಿಗೆ ಕೃತಕವಾಗಿ, ನೋಡಿ ಕೃತಕವಾಗಿ, ನ್ಯಾಚುರಲ್ ಆಗಿ ಅಲ್ಲ, ಕೃತಕವಾಗಿ ಕೆರೆ, ಬಾವಿ ಮತ್ತು ಕಾಲುವೆಗಳಿಂದ, ನೆನ್ಪಿಟ್ಕೊಳ್ಳಿ, ಕೆರೆ ಇರ್ಬೋದು, ಬಾವಿಗಳಿರ್ಬೋದು ಅಥವಾ ಕಾಲುವೆಗಳಿರ್ಬೋದು, ಇವುಗಳಿಂದ ನೀರನ್ನೇನು ಸರಬರಾಜು ಮಾಡಿ ನಾವು ವ್ಯವಸಾಯವನ್ನು ಮಾಡ್ತೇವೋ ಇದನ್ನೇ ನೀರಾವರಿ ಅಂತ ಕರೀತಾರೆ. ಅಂದರೆ ಸಿಂಪಲ್ಲಾಗಿ ಹೇಳೋದಾದರೆ ನಮ್ಮ ಬೆಳೆಗಳನ್ನು ಬೆಳೆಯಲಿಕ್ಕೆ ಕೃತಕವಾಗಿ ಕೆರೆ, ಬಾವಿ ಮತ್ತು ಕಾಲುವೆಗಳಿಂದ ನೀರನ್ನು ಸರಬರಾಜು ಮಾಡಿಕೊಂಡರೆ ಅದನ್ನೇ ನಾವು ನೀರಾವರಿ ಅಂತ ಹೇಳಿ ಕರಿತೇವೆ. ನೀರಾವರಿಯ ವಿಧಗಳು ಯಾವುವು ಅಂತೇಳಿ ಕೇಳಿದರೆ 1 ಅಂಕಕ್ಕೂ ಕೂಡ ನಿಮಗೆ ಕೇಳಬಹುದು. ನೆನ್ಪಿಟ್ಕೊಳ್ಳಿ, ಮೊದಲನೇದು ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ, ಈ 3 ನೀರಾವರಿಯ ವಿಧಗಳು ಅಂತೇಳಿ ಕರಿತೇವೆ. ಕ್ವೆಶ್ಚನ್ ನಂಬರ್ 24, ಬ್ಯಾಂಕುಗಳ ವಿಧಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಅಂದರೆ ಬ್ಯಾಂಕ್ಗಳಲ್ಲಿ ಯಾವ್ಯಾವ ಟೈಪ್ಸ್ ಇರ್ತವೆ ಅಂತ. ಮೊದಲನೇದಾಗಿ ಕೇಂದ್ರ ಬ್ಯಾಂಕು, ವಾಣಿಜ್ಯ ಬ್ಯಾಂಕುಗಳು, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು, ಭೂ ಅಭಿವೃದ್ಧಿ ಬ್ಯಾಂಕುಗಳು, ಸ್ಥಳೀಯ ಬ್ಯಾಂಕುಗಳು ಮತ್ತು ಸಹಕಾರಿ ಬ್ಯಾಂಕುಗಳು. ಇದು ಸ್ಥಳೀಯ ಬ್ಯಾಂಕುಗಳು. ಇನ್ನು ಥರ್ಡ್ ಮೇನ್ಗೆ ಸಂಬಂಧಪಟ್ಟಂತೆ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಸುಮಾರು 3 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಗಮನಿಸ್ತೇವೆ. 25ನೇ ಪ್ರಶ್ನೆ, ಸುಮಾರು ನೋಡಿ 9 ಪ್ರಶ್ನೆ ಇರ್ತವೆ, 27 ಮಾರ್ಕ್ಸನ್ನು ಪಡೆದುಕೊಳ್ಬಹುದು. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಂತ ಕೇಳಿದರೆ ಇದನ್ನು ಆಲ್ರೆಡಿ ಹಿಂದಿನ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಕೊಟ್ಟಿದ್ದೇನೆ, ಅದರಲ್ಲಿ ಆನ್ಸರ್ನ ನೀವು ಪಡೆದುಕೊಳ್ಬಹುದು. ದೋಂಡಿಯಾ ವಾಘ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು? ಸೊ ದೋಂಡಿಯಾ ವಾಘ್ನ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಕ್ರಮಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪ್ರಾಂತ್ಯದ ಪುಟ್ಟಬಸಪ್ಪನ ಪಾತ್ರವನ್ನು ವಿವರಿಸಿ. ಸೊ ಪುಟ್ಟಬಸಪ್ಪ ಏನೆಲ್ಲ ಹೋರಾಟ ಮಾಡ್ತಾರೋ ಅದರ ಬಗ್ಗೆ ಬರೀಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 27, ಆನಿ ಬೆಸೆಂಟ್ ಅವರು ತೆಗೆದುಕೊಂಡಂತಹ ಸುಧಾರಣಾ ಕ್ರಮಗಳ ಬಗ್ಗೆ ವಿವರಣೆಯನ್ನು ಕೊಡಬೇಕು. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳಿಗೆ ಇರ್ತಕ್ಕಂತಹ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳ್ತಾರೆ. ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತ ಆಗಿದ್ದಾವೆ. ಅಂದರೆ ಅರಣ್ಯಗಳ ಒಂದು ಪ್ರಾಮುಖ್ಯತೆ ಏನಾಯಿತು ಅದರ ಬಗ್ಗೆ ನೀವು ಏನು ಮಾಡಬೇಕು, ಡೀಟೇಲ್ ಆಗಿ ಬರೀಬೇಕಾಗುತ್ತೆ. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ವಿವರಿಸಿ, ಇವೆರಡರಲ್ಲಿ ಒಂದನ್ನು ಬರೀಬಹುದು. ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳ ಬಗ್ಗೆ ನೀವು ವಿವರಣೆಯನ್ನು ಕೊಡಬೇಕಾಗುತ್ತೆ. ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳನ್ನು ವಿವರಣೆ ಮಾಡಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 32, ಭ್ರಷ್ಟಾಚಾರವು ಉಂಟು ಮಾಡತಕ್ಕಂತಹ ದುಷ್ಪರಿಣಾಮಗಳು ಯಾವ್ಯಾವು ಅನ್ನೋದನ್ನು ಪಟ್ಟಿ ಮಾಡಿ ವಿದ್ಯಾರ್ಥಿಗಳೇ. ಭಾರತದಲ್ಲಿ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಭಾರತ ಸರ್ಕಾರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತಕ್ಕಂಥದ್ದನ್ನು ಬರೀಬೇಕು. ಬ್ಯಾಂಕ್ ನಿರ್ವಹಿಸ್ತಕ್ಕಂತಹ ಕಾರ್ಯಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಈ ಒಂದು 33ನೇ ಪ್ರಶ್ನೆಗೆ ವಿವರಿಸಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ 5th ಮೇನ್, ಇಲ್ಲಿ ಮೇಲೆ ಇರೋದು 4th ಮೇನ್ ಆಗಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ. ಇದು 4th ಮೇನ್. ಇಲ್ಲಿ ಗಮನಿಸಿ, ಸುಮಾರು 4 ಪ್ರಶ್ನೆಗಳು, 4 ಅಂಕಗಳಿಗೆ 16 ಅಂಕಗಳನ್ನು ಪಡೆದುಕೊಳ್ಳಬಹುದು ಟೋಟಲ್. 34th ಕ್ವೆಶ್ಚನ್, ಬ್ರಿಟಿಷರು ಜಾರಿಗೆ ತಂದಂತಹ ಭೂ ಕಂದಾಯ ನೀತಿಗಳ ಬಗ್ಗೆ ವಿವರಣೆ ನೀಡಬೇಕಾಗುತ್ತೆ. ಅಥವಾ ಚಿಕ್ಕದೇವರಾಜ ಒಡೆಯರ ಸಾಧನೆಗಳ ಬಗ್ಗೆ ನೀವು ವಿವರಣೆ ಬರೀಬೇಕು. ಕ್ವೆಶ್ಚನ್ ನಂಬರ್ 35, ಸಮಾಜ ಸುಧಾರಣಾ ಚಳುವಳಿಯಲ್ಲಿ ದಯಾನಂದ ಸರಸ್ವತಿಯವರ ಪಾತ್ರದ ಬಗ್ಗೆ ವಿವರಣೆಯನ್ನು ನೀಡಬೇಕು. ನೋಡಿ, ಈ ಒಂದು ಸಮಾಜ ಸುಧಾರಣಾ ಚಳುವಳಿಯಲ್ಲಿ ಯಾವುದಾದ್ರೂ ಸುಧಾರಕರ ಬಗ್ಗೆ ಕೇಳ್ತಾರೆ ಲಾಂಗ್ ಟೈಪ್ ಆನ್ಸರ್ಗೆ. ಸೊ ಎಲ್ಲರ ಬಗ್ಗೆನೂ ಕೂಡ ತಿಳಿದುಕೊಳ್ಳಿ. ಕ್ವೆಶ್ಚನ್ ನಂಬರ್ 36, ನಿತ್ಯ ಹರಿದ್ವರ್ಣ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ವಿಭಿನ್ನ ಆಗಿದ್ದಾವೆ, ಹೇಗೆ ಎಂಬುದನ್ನು ನೀವು ವಿವರಣೆ ಕೊಡಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 37, ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಪಟ್ಟಿ ಮಾಡಿರಿ ವಿದ್ಯಾರ್ಥಿಗಳು. ನೋಡಿ, ಇಲ್ಲಿ 4 ಅಂಕಕ್ಕೆ ಕೇಳಿದರೆ ಇದನ್ನು 4 ಅಥವಾ 3 ಅಂಕಕ್ಕೆ ಖಂಡಿತವಾಗ್ಲೂ ಕೇಳ್ತಾರೆ. ಸೊ ಇದನ್ನು ಚೆನ್ನಾಗಿ ಕಲಿತುಕೊಳ್ಳಿ. ಏನಾದರೂ ಈ ಲಾಂಗ್ ಟೈಪ್ ಆನ್ಸರ್ಸ್ ನಿಮಗೆ ಬೇಕು ಅಂದರೆ ಲಾಂಗ್ ಟೈಪ್ ಆನ್ಸರ್ಸ್ ಅಂತೇಳಿ ನೀವು ಕಮೆಂಟ್ ಮಾಡಿದರೆ ಐ ವಿಲ್ ಟ್ರೈ ಟು ಗಿವ್ ದ ಲಾಂಗ್ ಟೈಪ್ ಆನ್ಸರ್ಸ್ ಫಾರ್ ದೀಸ್ ಕ್ವೆಶನ್ಸ್. ಇನ್ನು ಕೊನೆಯದು, ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಕೆಳಗಿನ ಸ್ಥಳಗಳನ್ನು ನೀವೇನು ಮಾಡಬೇಕಾಗುತ್ತೆ, ಗುರುತಿಸಬೇಕಾಗುತ್ತೆ. ನವಮಂಗಳೂರು ಕೇಳಿದರೆ ಬಂದರನ್ನು 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಕೊಂಕಣ ತೀರ. ಸೊ ಈ 4 ಪ್ಲೇಸ್ಗಳನ್ನು ಬಿಡಿಸ್ಬೇಕು ಮತ್ತು 1 ಅಂಕಕ್ಕೆ ಮ್ಯಾಪನ್ನು ನಿಮಗೆ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಸೊ ಕ್ವೆಶ್ಚನ್ ಪೇಪರ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ
ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.